ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ನಾವು ಜಾತ್ಯತೀತರು, ನಾವು ಎಲ್ರಿಗೂ ಒಂದೇ ನಿಯಮ ಜಾರಿಗೆ ತರೋರು ಅಂತ ಪುಂಖಾನುಪುಂಖವಾಗಿ ಭಾಷಣ ಬಿಗಿಯುವಂಥ ರಾಜ್ಯದ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಹಲವು ನಾಯಕರ ನಿಜವಾದ ಬಣ್ಣ ಈಗ ಬಯಲಾಗಿದೆ. ನಾವು ಮುಸ್ಲಿಮರ ಪರ, ಮುಸ್ಲಿಮರು ಏನು ಮಾಡಿದ್ರು ನಮಗೆ ಅವರು ಓಕೆ, ಅವರು ಮಾತ್ರ ನಮ್ಮ ಬ್ರದರ್ಸ್ ಅಂತ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಮೊದಲಿಂದನೂ ಬೋರ್ಡ್ ಹಾಕ್ಕೊಂಡೇ ತಿರುಗಾಡ್ತಾ ಉಂಟು. ಹಿಂದೂಗಳಿಗೆ ಏನಾದರೂ ಪರವಾಗಿಲ್ಲ, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಈ ಕಾಂಗ್ರೆಸ್ನವರ ಬಳಿ ಬೆಲೆಯೇ ಇಲ್ಲ. ಯಾಕಂದರೆ ಅವರಿಗೆ ಮುಸ್ಲಿಮರು ಮಾತ್ರ ಮನುಷ್ಯರಂತೆ ಕಾಣ್ತಾರೆ, ಅವರ ಓಟುಗಳು ಮಾತ್ರ ನಮಗೆ ಬಿದ್ದರೆ ಸಾಕು ಅನ್ನೋ ಮನಸ್ಥಿತಿಗೆ ಕಾಂಗ್ರೆಸ್ ಬಂದ್ಬಿಟ್ಟಿದೆ. ಇದೇ ಕಾರಣಕ್ಕೆ ಬ್ರದರ್ಸ್ ಏನು ಬೇಕಾದರೂ ಮಾಡಬಹುದು, ಅವರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಬಹುದು, ಅವರು ಎಲ್ಲಿ ಬೇಕಾದರೂ ನಮಾಜ್ ಮಾಡಬಹುದು, ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡಬಹುದು. ಇಂಥದ್ದೊಂದು ಪರ್ಮಿಷನನ್ನು ರಾಜ್ಯ ಸರ್ಕಾರವೇ ಕೊಟ್ಟು ಬಿಟ್ಟಿದೆ. ಹೌದು, ಇದಕ್ಕೆ ಎಕ್ಸಾಂಪಲ್ ಅನ್ನುವಂತೆ ಈಗ ಬೆಂಗಳೂರು ವಿಮಾನ ನಿಲ್ದಾಣದ ಟರ್ಮಿನಲ್ 2ರ ಎದುರು ಮುಸ್ಲಿಮರು ಸಾಮೂಹಿಕವಾಗಿ ನಮಾಜ್ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ RSSನ 10 ಸ್ವಯಂ ಸೇವಕರು ಸೇರಿದು ಕೂಡ ಕೇಸ್ ಜಡಿತೀವಿ ಅಂತ ಹೊರಟಿದ್ದಂಥ ಕಾಂಗ್ರೆಸ್ ಸರ್ಕಾರ ಈಗ ಏನು ಹೇಳುತ್ತೆ? ವಿಮಾನ ನಿಲ್ದಾಣದ ಎದುರು ಮುಸ್ಲಿಮರಿಗೆ ನಮಾಜ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟೋರು ಯಾರು? ಇದ್ರ ಬಗ್ಗೆ CM ಏನು ಹೇಳ್ತಾರೆ? ಖರ್ಗೆಯ ಮುಂದಿನ ನಡೆ ಏನು? ಇಷ್ಟೆಲ್ಲ ಪ್ರಶ್ನೆಗಳನ್ನು ಜನ ಕೇಳ್ತಾ ಇದ್ರು. CM ಹಾಗೂ ಖರ್ಗೆ ಸಾಹೇಬ್ರು ಮಾತಾಡ್ತಾ ಇಲ್ಲ. ದೇಶಭಕ್ತ ಸಂಘಟನೆಯಾದ RSS ಅನ್ನ ಬ್ಯಾನ್ ಮಾಡ್ತೀವಿ, RSS ಪಥಸಂಚಲನಗಳನ್ನು ನಿಷೇಧ ಮಾಡ್ತೀವಿ ಅಂತ ಹೊರಟಂಥ ಪ್ರಿಯಾಂಕ್ ಖರ್ಗೆ ಅವರು ಈಗ ಮುಸ್ಲಿಂ ವಿಚಾರದಲ್ಲಿ ಬಾಯಿಗೆ ಬೀಗ ಜಡ್ಕೊಂಡು ಕೂತಿದ್ದಾರೆ. RSS ವಿರುದ್ಧ ಹಿಂದೂಗಳೇ ಆಗಿರುವಂಥ ದಲಿತರನ್ನ ಎತ್ತಿ ಕಟ್ಟಿದಂಥ ಪ್ರಿಯಾಂಕ್ ಖರ್ಗೆ ಈಗ ಮುಸ್ಲಿಮರ ವಿಚಾರದಲ್ಲಿ ಮಾತ್ರ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರಹ ಆಡ್ತಾ ಇದ್ದಾರೆ. ಅಲ್ಲಿಗೆ ಇವರ ಹೋರಾಟ ಏನಿದ್ರು RSS ಎದುರೇ ಅಂತ ಆಯ್ತಲ್ವಾ? ವೀಕ್ಷಕರೇ, ಈ ಕಾಂಗ್ರೆಸ್ಸಿಗರು ಎಷ್ಟರ ಮಟ್ಟಿಗೆ ಮುಸ್ಲಿಮರ ಓಲೈಕೆ ಮಾಡೋದಕ್ಕೆ ನಿಂತಿದ್ದಾರೆ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ವಿಮಾನ ನಿಲ್ದಾಣದಲ್ಲಿ ಮುಸ್ಲಿಮರು ಸಾಮೂಹಿಕವಾಗಿ ಅನುಮತಿಯೇ ಇಲ್ಲದೆ ನಮಾಜ್ ಮಾಡಿದ್ದನ್ನ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ H. ಆಂಜನೇಯ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ಹಿಂದೂಗಳನ್ನ ಹೀಯಾಳಿಸುವಂತೆ ಅವರು ಮಾತಾಡಿದ್ದಾರೆ. ಮುಸ್ಲಿಮರ ಶ್ರದ್ಧೆ ನೋಡಿ ನೀವು ಕಲಿಬೇಕು, ಅವರು ಎಲ್ಲೇ ಇದ್ರೂ ಕೂಡ ಅವರ ಮನದ ನೆಮ್ಮದಿಗೆ ಪ್ರಾರ್ಥನೆ ಮಾಡ್ತಾರೆ. ಅದು ಬಸ್ ಸ್ಟ್ಯಾಂಡ್ ಇರಲಿ, ರಸ್ತೆ ಇರಲಿ ಅಥವಾ ವಿಮಾನ ನಿಲ್ದಾಣವೇ ಆಗಲಿ, ಸಾಮೂಹಿಕ ಪ್ರಾರ್ಥನೆಯನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ. ನಮ್ಮವರಂತೆ ನಾಮ ಹಾಕ್ಕೊಂಡು ಪೂಜೆ ಮಾಡಿ ತಟ್ಟೆಗೆ ದಕ್ಷಿಣೆ ಹಾಕಿ ಅಂತ ಕೇಳಲ್ಲ. ಅವರು ಮೂರ್ಖರಲ್ಲ, ಮಸೀದಿ ಇಲ್ಲ ಅಂತ ವಿಮಾನ ನಿಲ್ದಾಣದಲ್ಲಿ ಮಾಡಿರಬಹುದು ಅಂತ ಆಂಜನೇಯ ಅವರು ಮುಸ್ಲಿಮರನ್ನ ಓಲೈಸೋದ್ರಲ್ಲಿ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದಾರೆ. ಅದು ಪ್ರಾರ್ಥನೆ ಮಾಡೋದು, ಇವನು ಕೋಲ್ ಹಿಡ್ಕೊಂಡು ಹೋಗೋದಲ್ಲ, ಗೊತ್ತಾಯ್ತಾ? ಏನು ನಮಾಜ್ ಮಾಡೋದು ಮಾಡಬಾರ್ದಾ? ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು. ಏನು ಜಂಪ್ಕನಕ್ಕಂದು ಎಲ್ಲರನ್ನು ಕರೆದು ಮೈಕ್ ಹಿಡ್ಕೊಂಡು ಮಾಡ್ತಾನೆ. ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲ್ತ್ಕೊಳ್ರಿ. ಬೇರೆಯವರೆಲ್ಲರೂ ಅವನು ಎಲ್ಲೇ ಇದ್ರೂ ಅವನು ಪ್ರಾರ್ಥನೆ, ಅವನು ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೇ ಇದು ಮಾಡ್ತಾನೆ. ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದರೆ ಒಂದು ಜಂಪ್ಕನ ಇಟ್ಕೊಂಡಿರ್ತಾನೆ. ಬಸ್ ಸ್ಟ್ಯಾಂಡ್ ಇದ್ದರೆ ಬಸ್ ಸ್ಟ್ಯಾಂಡಲ್ಲೇ ಮಾಡ್ತಾನೆ, ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತಾರೆ, ಕಾಯಕದಲ್ಲೇ ಮಾಡ್ತಾನೆ. ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ, ಆಂಜನೇಯ ಬಂದ ಎಲ್ಲ ಸರಿ ಅಂತೀರಿ. ನನ್ನ ಬಿಡ ನನ್ನದು ಸರಿ ಅಂತ ನಮ್ಮ ಜನ ಬಂದರೆ ದಬಾ ಕಡೆಗೆ ಅಂತೀರಿ. ಸರ್ಕಾರಿ ಕಚೇರಿಗಳಾಗಿರ್ಬೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಧಾರ್ಮಿಕ ಆಚರಣೆಗಳ ಮಾಡಬೇಡಿ ಅಂತ ನೀವೇ ಹೇಳ್ತೀರಾ. ಮತ್ತೆ ಏನು ಮಾಡಿದೆ ಅವ? ಏನು ಮಾಡಿದ್ದಾನೆ? ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ? ಏನು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿ ಕರೆಕ್ಟಾಗಿ ಮಾಡ್ಕೊಂಡಾರ ಅವರು. ಏನು ಇವ್ರಂಗೆ ನಾಮ ಹಾಕ್ಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕಾಯ ತಟ್ಟಿನ ಅಂತಂದೇಳಿ ಕೇಳಿಲ್ಲ ರೀ. ಸ್ವಾಮಿ ಆಂಜನೇಯ ಅವರೇ, ನಿಮಗೆ ಮುಸ್ಲಿಮರ ಬಗ್ಗೆ ಅಷ್ಟೊಂದು ಪ್ರೀತಿ ಇದ್ದರೆ, ಇಸ್ಲಾಂ ಧರ್ಮದಲ್ಲಿ ನಿಮಗೆ ಅಷ್ಟೊಂದು ಭಕ್ತಿ ಇದ್ದರೆ ನೀವು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ಬಹುದಲ್ವಾ? ನಿಮ್ಮಂಥವರು ಹಿಂದೂ ಧರ್ಮದಲ್ಲಿ ಇದ್ದು ಏನು ಪ್ರಯೋಜನ? ನೀವು ಕೂಡ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿ ಅಲ್ವಾ? ಅದನ್ನು ಬಿಟ್ಟು ಹಿಂದೂಗಳನ್ನು ಅವಮಾನ ಮಾಡೋ ಅಧಿಕಾರವನ್ನು ನಿಮಗೆ ಯಾರು ಕೊಟ್ಟಿಲ್ಲ. ಅಷ್ಟಕ್ಕೂ ಹಿಂದೂಗಳು ಯಾವಾಗಲೂ ವಿಮಾನ ನಿಲ್ದಾಣದಲ್ಲಿ ಪೂಜೆ ಮಾಡಿ ಕಾಸು ಹಾಕ್ರಿ ಅಂತ ಯಾವತ್ತಿಗೂ ಬೇಡಿಕೊಂಡಿಲ್ಲ. ಅದರ ಅವಶ್ಯಕತೆಯು ಹಿಂದೂಗಳಿಗೆ ಇಲ್ಲ. ಹಿಂದೂಗಳು ಶಿಸ್ತಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆಯೇ ಹೊರತು ವಿಮಾನ ನಿಲ್ದಾಣದಂಥ ಸಾರ್ವಜನಿಕ ಸ್ಥಳದಲ್ಲಿ ಪೂಜೆ ಮಾಡಲ್ಲ.
ನೀವು ಮಸೀದಿ ಇಲ್ಲ ಅಂತ ವಿಮಾನ ನಿಲ್ದಾಣದಲ್ಲಿ ನಮಾಜ್ ಮಾಡಿರಬಹುದು ಅಂತ ಸ್ವಲ್ಪವೂ ನಾಚಿಕೆಲ್ದೆ ಹೇಳ್ತೀರಲ್ವಾ? ಓಲೈಸಬೇಕು ಅಂತ ಹಿಂದೂಗಳ ವಿರುದ್ಧವೇ ನೀವು ಮಾತಾಡ್ತೀರಿ ಅಂದರೆ ನೀವು ಯಾವ ಸೀಮೆ ಹಿಂದೂ ಸ್ವಾಮಿ? ಅದು ಹೇಗೆ ನೀವು ಕಾಂಗ್ರೆಸ್ ನಾಯಕರಾದ್ರಿ? ಅಥವಾ ಹಿಂದೂ ವಿರೋಧಿಯಾಗಿದ್ದಕ್ಕೇನೆ ನಿಮಗೆ ಸಚಿವ ಸ್ಥಾನ ಕೊಟ್ಟರೋ ಹೇಗೆ? ಇನ್ನು RSS ಅನ್ನ ಬ್ಯಾನ್ ಮಾಡ್ತೀವಿ ಅಂತ ಹಾರಾಡಿದಂತಹ ಸಿದ್ದರಾಮಯ್ಯ ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ಹೇಳಲೇಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಹಿಂದೂಗಳು ಪೂಜೆ ಮಾಡಿದ್ರು ಅಷ್ಟೇ, RSSನವರು ಪಥಸಂಚಲನ ಮಾಡಿದ್ರು ಅಷ್ಟೇ, ಹಾಗೂ ಯಾವುದೇ ಧರ್ಮೀಯರು ನಮಾಜ್ ಮಾಡಿದ್ರು ಅಷ್ಟೇ, ಎಲ್ರಿಗೂ ಒಂದೇ ನಿಯಮ ಅಂತ ಪ್ರಿಯಾಂಕ್ ಖರ್ಗೆ ಅವರು ಬಾಯಿ ಮಾತಿನ ಪ್ರತಾಪ ತೋರಿಸಿದ್ದಾರೆ. ನಾನು RSS ಇರ್ಬೋದು, ನಮಾಜ್ ಇರ್ಬೋದು, ಬೇರೆ ಯಾವುದೇ ಕಾರ್ಯಕ್ರಮ ಇರ್ಬೋದು, ಸರ್ಕಾರದಿಂದ ಪರ್ಮಿಷನ್ ತಗೊಳ್ಳಿ, ಸೂಕ್ತ ಅನಿಸಿದ್ರೆ ಕೊಡ್ತಾರೆ, ಇದ್ರೆ ಬಿಡ್ತಾರೆ. ಅದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಾ ಇದ್ರೆ, ಸಾರ್ವಜನಿಕರಿಗೆ ಕಷ್ಟ ಆಗ್ತಾ ಇದ್ರೆ ಕೊಡೋದಿಲ್ಲ. ಇಲ್ಲಪ್ಪ ಇದು ಮಾಡಲಿ, ಆಚರಣೆ ಇರ್ತದೆ ಅಂತ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಈಗ ನಾವು ಗಣೇಶ ಹಬ್ಬದ ಟೈಮ್ನಲ್ಲಿ ವಿಸರ್ಜನೆ ಮಾಡಬೇಕಾದ್ರೆ ಪರ್ಮಿಷನ್ ತಗೊಂಡೇ ಮಾಡ್ತಾರಲ್ಲ. ವಾಟ್ ಇಸ್ ರಾಂಗ್ ವಿತ್ ದಟ್? ಆದರೆ ವಿಮಾನ ನಿಲ್ದಾಣದ ಎದುರೇ ಮುಸ್ಲಿಮರು ಸಾಮೂಹಿಕವಾಗಿ ನಮಾಜ್ ಮಾಡಿದಾರಲ್ವಾ, ಅವರ ವಿರುದ್ಧ ನೀವು ಯಾವ ಕ್ರಮ ತೆಗೆದುಕೊಂಡ್ರಿ? ಮುಸ್ಲಿಮರು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡುವಂತಿಲ್ಲ, ಪ್ರಾರ್ಥನೆ ಸಲ್ಲಿಸುವಂತಿಲ್ಲ, ಗುಂಪು ಸೇರೋ ಹಾಗಿಲ್ಲ ಅಂತ ಆದೇಶ ಹೊರಡಿಸೋ ಧೈರ್ಯ ನಿಮಗೆ ಇದೆಯೇನ್ರಿ? ನಿಮಗೆ ಕಾನೂನಿನ ಬಗ್ಗೆ ಅಷ್ಟೊಂದು ಗೌರವ ಇದ್ರೆ, ಸಂವಿಧಾನದ ಬಗ್ಗೆ ನಿಮಗೆ ನಿಜವಾಗಿಯೂ ಗೌರವ ಇದ್ರೆ, ಮುಸ್ಲಿಮರು ಸಾರ್ವಜನಿಕ ಸ್ಥಳಗಳಲ್ಲಿ ನಮಾಜ್ ಮಾಡಬಾರ್ದು ಅಂತ ಆದೇಶ ಹೊರಡಿಸಿ ಸ್ವಾಮಿ. ಮುಖ್ಯಮಂತ್ರಿ ಅವರಿಗೆ ಹೀಗಂತ ಪತ್ರ ಬರೆಯಿರಿ ಅಲ್ವಾ? ಪ್ರಿಯಾಂಕ್ ಖರ್ಗೆ ಅವರೇ, ನೀವು ಖಂಡಿತವಾಗಿಯೂ ಹೀಗೆ ಪತ್ರ ಬರೆಯೋದಿಲ್ಲ ಬಿಡಿ. ಯಾಕಂದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಇರೋದೇ ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೆ. ನೀವು ಅಧಿಕಾರದಲ್ಲಿರೋದೇ ಮುಸ್ಲಿಮರನ್ನ ಮೆಚ್ಚಿಸೋಕೆ. ದಶಕಗಳಿಂದಲೂ ಕಾಂಗ್ರೆಸ್ ಪಕ್ಷ ಹಿಂದೂಗಳಿಗೆ ಒಂದು ನ್ಯಾಯ, ಮುಸ್ಲಿಮರಿಗೆ ಒಂದು ನ್ಯಾಯ ಅಂತಾನೆ ಆಡಳಿತ ಮಾಡಿಕೊಂಡು ಬಂದಿರೋದು. ಇದೇ ಕಾರಣಕ್ಕಾಗಿ ಮುಸ್ಲಿಮರು ನಾವು ಕಾಂಗ್ರೆಸ್ ಆಡಳಿತದಲ್ಲಿ ಏನು ಮಾಡಿದ್ರೂ ನಡೆಯುತ್ತೆ, ನಮಗೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ, ರಾಜ್ಯದಲ್ಲಿ ಅಧಿಕಾರದಲ್ಲಿರೋದು ನಮ್ಮ ಪರವಾಗಿ ಮಾತ್ರ ಇರುವಂಥ ಸರ್ಕಾರ ಅನ್ನೋದು ಮುಸ್ಲಿಮರಿಗೆ ಮನವರಿಕೆ ಆಗಿದೆ. ಇದಕ್ಕೆ ಸರ್ಕಾರದ ಬೆಂಬಲವೂ ಇರೋ ಕಾರಣ ಮುಸ್ಲಿಮರು ಕಾನೂನಿಗೆ ಬೆಲೆ ಕೊಡದೆ ಏನು ಬೇಕಾದರೂ ಮಾಡುವಂಥ ಧೈರ್ಯ ತೋರಿಸ್ತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಲೇ ಮುಸ್ಲಿಮರ ಅಟ್ಟಹಾಸ ಜೋರಾಗಿದೆ. ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆಯ ಮೆರವಣಿಗೆ ವೇಳೆ ಹಿಂದೂಗಳ ಮೇಲೆ ಮುಸ್ಲಿಮರು ಕಲ್ಲು ತೂರಾಟ ನಡೆಸಿದ್ರು, ಮಸೀದಿಯಲ್ಲಿ ಕೂತು ಹಿಂದೂಗಳ ಮೇಲೆ ದಾಳಿ ನಡೆಸಿದ್ರು. ಇಷ್ಟಾದ್ರೂ ಸರ್ಕಾರವು ಮುಸ್ಲಿಮರ ಪರವಾಗಿಯೇ ನಿಂತು ಬಿಡ್ತು. ರಾಜ್ಯದ ಹಲವೆಡೆ ಹಿಂದೂಗಳ ಮೇಲೆ ಮುಸ್ಲಿಮರು ದಾಳಿ ಮಾಡ್ತಲೇ ಇದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಕೂಡ ನಾವು ಮುಸ್ಲಿಮರ ಪರ ಅಂತ ಬೋರ್ಡ್ ನೇತು ಹಾಕೊಂಡು ತಿರುಗಾಡೋದು ಒಂದೇ ಬಾಕಿ. ಮುಸ್ಲಿಂ ಸ್ಪೀಕರ್ಗೆ ಬಿಜೆಪಿಯವರು ನಮಸ್ಕಾರ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಸಚಿವ ಜಮೀರ್ ಅಹಮದ್ ಅವರು ಓಪನ್ ಆಗಿ ಹೇಳಿದ್ರು ನೋಡಿ. ಆ ಮೂಲಕ ಸ್ಪೀಕರ್ ಹುದ್ದೆಗೂ ಧರ್ಮದ ನಂಟು ಅಂಟಿಸಿದ್ರು. ಅಷ್ಟೇ ಯಾಕೆ, ಮುಸ್ಲಿಮರಿಗಾಗಿಯೇ ಸರ್ಕಾರದ ಗುತ್ತಿಗೆ ನೀಡೋದ್ರಲ್ಲಿ 4% ಮೀಸಲಾತಿ ನೀಡೋ ಮೂಲಕ ಹಿಂದೂಗಳ ಕತೆ ಏನಾದರೂ ಆಗಲಿ, ಮೊದಲು ಮುಸ್ಲಿಮರು ಚೆನ್ನಾಗಿರಲಿ ಅಂತ ಸರ್ಕಾರವೇ ಬಹಿರಂಗವಾಗಿ ಸಾಬೀತು ಮಾಡ್ತು. ಅಲ್ಲಿಗೆ ಕಾಂಗ್ರೆಸ್ಸಿಗೆ ವೋಟು ಹಾಕಿದ ಹಿಂದೂಗಳನ್ನು ಮೂಲೆ ಗುಂಪು ಮಾಡಲಾಯಿತು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾವುದಕ್ಕೂ ಉಪಯೋಗ ಇಲ್ಲ, ಇದಂತೂ ಎಲ್ರಿಗೂ ಗೊತ್ತಾಗಿದೆ. ಸರಿಯಾದ ರಸ್ತೆಗಳಿಲ್ಲ, ಅಭಿವೃದ್ಧಿ ಕಾರ್ಯಕ್ರಮಗಳಿಲ್ಲ, ಹೊಸ ಯೋಜನೆಗಳಿಲ್ಲ, ಉದ್ಯೋಗ ಸೃಷ್ಟಿಯೂ ಆಗ್ತಾನೇ ಇಲ್ಲ. CM DCM ಅವರೇ ಅಧಿಕಾರಕ್ಕಾಗಿ ಗುದ್ದಾಟ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಮುಸ್ಲಿಮರ ಓಲೈಕೆಯಲ್ಲೂ ಸರ್ಕಾರ ಬ್ಯುಸಿ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲಿರುವಂಥ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ISIS ಉಗ್ರರಿಗೆ ಕಾಂಗ್ರೆಸ್ ಸರ್ಕಾರ ರಾಜಾತಿಥ್ಯ ನೀಡ್ತಾ ಉಂಟು. ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ ಟಿವಿ, ಮೊಬೈಲ್ ಹಾಗೂ ಬಿರಿಯಾನಿ ಕೊಡ್ತಾ ಇದೆ. ಇದರ ಮಧ್ಯೆ ವಿಮಾನ ನಿಲ್ದಾಣದಲ್ಲಿ ಅನುಮತಿ ಇಲ್ಲದೆ ಮುಸ್ಲಿಮರು ನಮಾಜ್ ಮಾಡಿರೋದು ಕೂಡ ಸರ್ಕಾರ ಯಾರ ಪರವಾಗಿದೆ ಅನ್ನೋದು ಗೊತ್ತಾಗ್ತಾ ಉಂಟು. ಅಲ್ಲಿಗೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಿ ಗೆಲ್ಲಿಸಿದಂಥ ಹಿಂದೂಗಳೇ ಈಗ ತಲೆ ತಗ್ಗಿಸುವಂತಾಗಿದೆ. ಈ ಮುಸ್ಲಿಂ ಓಲೈಕೆ ಸರ್ಕಾರದಿಂದ ರಾಜ್ಯದ ಹಿಂದೂಗಳಿಗೆ ಇನ್ನೂ ಏನೇನು ಕಾದಿದೆಯೋ ಆ ದೇವರೇ ಹಿಂದೂಗಳನ್ನು ಕಾಪಾಡಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.